ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯಾದ್ಯಂತ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿದೆ. ಅರ್ಹತೆ ಇಲ್ಲದಿದ್ರೂ ಆಗಿದ್ದವರಿಗೆ ಈಗ ಇದು ಶಾಕ್. ಅರ್ಹತೆ ಇಲ್ಲ, ಫಲಾನುಭವಿಗಳಾಗಿದ್ದವರಿಗೆ ಈಗ ಶಾಕ್ ಎದುರಾಗಿದೆ. 17 ಜಿಲ್ಲೆಗಳಲ್ಲಿ ಬರೋಬ್ಬರಿ 1.1 ಲಕ್ಷ ಅನರ್ಹರು ಈಗ ಔಟ್ ಆಗಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿ ಪಟ್ಟಿಯಿಂದ 1.1 ಲಕ್ಷ ಮಂದಿ ಔಟ್ ಆಗಿದ್ದಾರೆ. ಒಂದೊಂದು ಜಿಲ್ಲೆಯಲ್ಲೂ ದಾಖಲಾದ ಸಂಖ್ಯೆ ಬೆಚ್ಚಿ ಬೀಳ್ಸತ್ತೆ. ಜಿಲ್ಲಾವಾರು ಅಂಕಿಅಂಶ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು ಗೃಹಲಕ್ಷ್ಮಿ. ಸೊ ಈ ಗೃಹಲಕ್ಷ್ಮಿ ಯೋಜನೆ ಈಗ ಗೃಹಲಕ್ಷ್ಮಿಯರಿಗೆ ದೊಡ್ಡ ಶಾಕ್ ಒಂದನ್ನು ತಂದಿಟ್ಟಿದೆ. 17 ಜಿಲ್ಲೆಗಳಲ್ಲಿ ಬರೋಬ್ಬರಿ 1.1 ಲಕ್ಷ ಅನರ್ಹರು ಈಗ ಯೋಜನೆಯ ಪಟ್ಟಿಯಿಂದ ಔಟ್ ಆಗಿದ್ದಾರೆ. ಜಿಲ್ಲಾವಾರು ಅಂಕಿಅಂಶ ನೋಡಿದ್ರೆ ನಿಜಕ್ಕೂ ಕೂಡ ಅಚ್ಚರಿಯಾಗುತ್ತೆ, ಬೆಚ್ಚಿ ಬೀಳಿಸುತ್ತೆ ಈ ಅಂಕಿಅಂಶ. ಅದು ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಂಕಿಅಂಶ ಇದೆ ಅಂತ ಹೇಳ್ತಾರಲ್ಲ, ಅದು ನ್ಯೂಸ್ ಫಸ್ಟ್ಗೂ ಕೂಡ ಈಗ ಲಭ್ಯ ಆಗಿದೆ. ಸೊ ಗೃಹಲಕ್ಷ್ಮಿ ಯೋಜನೆ 17 ಜಿಲ್ಲೆಗಳಲ್ಲಿ 1.1 ಲಕ್ಷ ಮಂದಿ ಫಲಾನುಭವಿಗಳು ಈಗ ಯೋಜನೆಯಿಂದ ಔಟ್ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. ಅದರಲ್ಲಿ ಗೃಹಲಕ್ಷ್ಮಿ ಮೊದಲನೇದು. ಪ್ರತಿಯೊಂದು ಕುಟುಂಬದ ಮಹಿಳೆಗೂ ಕೂಡ ಮನೆಯ ಒಡತಿಗೆ 2,000 ರೂಪಾಯಿಗಳನ್ನು ಕೊಡ್ತೀವಿ ಅನ್ನೋ ಮಹತ್ವದ ಯೋಜನೆ ಇದು. ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿತ್ತು ಆ ಯೋಜನೆ ಇದು ಗೃಹಲಕ್ಷ್ಮಿ. ಈಗ 17 ಜಿಲ್ಲೆಗಳಲ್ಲಿ 1.1 ಲಕ್ಷ ಫಲಾನುಭವಿಗಳು ಪಟ್ಟಿಯಿಂದ ಔಟ್ ಆಗಿದ್ದಾರೆ. ಅಂದರೆ ಲೆಕ್ಕ ಹಾಕಿ ಇದು ಗೃಹಲಕ್ಷ್ಮಿಯರಿಗೆ ದೊಡ್ಡ ಶಾಕ್. ಜಿಲ್ಲಾವಾರು ಅಂಕಿಅಂಶ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಅನರ್ಹರಿದ್ರು ಅನ್ನೋದನ್ನ ನ್ಯೂಸ್ ಫಸ್ಟ್ ಎಳೆಯಾಗಿ ಬಿಚ್ಚಿಡುತ್ತೆ ಈಗ. ಸೊ ಜಿಲ್ಲಾವಾರು ಅಂಕಿಅಂಶ ನೋಡೋಣ. ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 9,000 ಅನರ್ಹರಿದ್ದರು. ಉಡುಪಿ ಜಿಲ್ಲೆಯಲ್ಲಿ 2,800 ಅನರ್ಹರು. ಗದಗ ಜಿಲ್ಲೆಯಲ್ಲಿ 1,231 ಅನರ್ಹರು. ಹೀಗೆ 17 ಜಿಲ್ಲೆಗಳಲ್ಲಿ 1.1 ಲಕ್ಷ ಅನರ್ಹರು ಇದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸವಿತಾ, ಗೃಹಲಕ್ಷ್ಮಿಯರಿಗೆ ದೊಡ್ಡ ಶಾಕ್. 17 ಜಿಲ್ಲೆಯ ಅನರ್ಹ ಫಲಾನುಭವಿಗಳು ಈಗ ಔಟ್ ಆಗಿದ್ದಾರೆ. ಮಧುಸೂದನ್, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಮಹಿಳೆಯರಿಗೆ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. ಬಹುತೇಕ 17 ಜಿಲ್ಲೆಯಲ್ಲಿ 1.1 ಲಕ್ಷದಷ್ಟು ಫಲಾನುಭವಿಗಳು ಏನು ಈ ಹಿಂದೆ ಇದ್ರು ಅವರನ್ನ ಕೈ ಬಿಡಲಾಗ್ತಿದೆ. ಈ ಒಂದು ಲೆಕ್ಕಾಚಾರ ಅಂದ್ರೆ ಈ 1.1 ಕೋಟಿಯಷ್ಟು ಏನು ಲಕ್ಷದಷ್ಟು ಮಹಿಳೆಯರನ್ನ ಕೈ ಬಿಟ್ಟಿದ್ದೆ, ಅದನ್ನ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಪ್ರತಿ ತಿಂಗಳು 22 ಕೋಟಿಯಷ್ಟು ಸರ್ಕಾರದಿಂದ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಮೊತ್ತ ಜಮಾ ಆಗ್ತಿತ್ತು. ಇದನ್ನ 1 ವರ್ಷಕ್ಕೆ ಲೆಕ್ಕಾಚಾರ ಮಾಡಿದ್ರೆ ಸುಮಾರು 206 ಕೋಟಿಯಷ್ಟು ಅಂದಾಜು ಇಷ್ಟು ಸರ್ಕಾರದಿಂದ ಜಮೆ ಆಗ್ತಿತ್ತು. ಪ್ರಮುಖವಾಗಿ ಈ ಒಂದು ಸರ್ಕಾರ ಈ ಯೋಜನೆಯ ಫಲಾನುಭವಿಗಳು ಯಾವ ರೀತಿ ಒಂದಿಷ್ಟು ಮಾನದಂಡಗಳನ್ನು ಇಟ್ಕೊಂಡು ಪರಿಷ್ಕರಣೆಗೆ ಮುಂದಾಗಿದ್ದಾರೆ. ಈಗ 17 ಜಿಲ್ಲೆಯಲ್ಲೇ 1.1 ಲಕ್ಷದಷ್ಟು ಫಲಾನುಭವಿಗಳನ್ನ ಕೈ ಬಿಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಎಲ್ಲ ಜಿಲ್ಲಾವಾರು ಪರಿಷ್ಕರಣೆಗೆ ಮುಂದಾದ್ರೆ ಇನ್ನೂ ಫಲಾನುಭವಿಗಳನ್ನ ಕೈ ಬಿಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈಗಾಗಲೇ ಈ ಹಿಂದೆ ನೋಡಿದ್ರೆ ಮೃತರ ಅಕೌಂಟ್ಗೆ ಖಾತೆಗೆ ಈ ಗೃಹಲಕ್ಷ್ಮಿ ಯೋಜನೆಯ ಮೊತ್ತ ಹೋಗ್ತಿತ್ತು. ಅದು ಯಾಕೆ ಜಮೆ ಆಗ್ತಿಲ್ಲ ಅಥವಾ ಪಾವತಿ ಮಾಡ್ಕೊಳ್ತಿಲ್ಲ ಅಂತ ಪರಿಷ್ಕರಣೆ ಮಾಡಿದಾಗ ಒಂದು ಇಲಾಖೆ ಮುಂದಾದಾಗ ಆ ಹಣ ಅಂದ್ರೆ ಸರ್ಕಾರದಿಂದ ಹಣ ಹೋಗಿರುತ್ತೆ, ಅದು ಡ್ರಾ ಆಗಿರಲ್ಲ. ಈ ಹಿನ್ನೆಲೆಯಲ್ಲಿ ಸಣ್ಣ ಅನುಮಾನ ಬಂದು ಸರ್ಕಾರ ಇಂಥದ್ದೊಂದು ಪರಿಷ್ಕರಣೆಗೆ ಮುಂದಾಗಿದೆ. ಬಹುತೇಕ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನ ಕೈ ಬಿಡುವಂತಹ ಸಾಧ್ಯತೆ ಕೂಡ ಇದೆ. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.